ಕಾಡಿನ ಕತ್ತಲೆಯಲ್ಲಿ ಯಾವುದೇ ಶಬ್ದವಿಲ್ಲದೆ ಕಣ್ಣಿಗೂ ಕಾಣದಂತೆ ಬೇಟೆಯಾಡುವ ಈ ರಹಸ್ಯಮಯ ಪ್ರಾಣಿ ಯಾರ್ಗೊತ್ತಾ? ಇದನ್ನೇ ನಾವು ಸಾಮಾನ್ಯವಾಗಿ ಬ್ಲ್ಯಾಕ್ ಪ್ಯಾಂಥರ್ ಅಂತ ಕರಿತೀವಿ. ಆದರೆ ಸತ್ಯ ಏನಂದ್ರೆ, ಬ್ಲ್ಯಾಕ್ ಪ್ಯಾಂಥರ್ ಅನ್ನೋದು ಯಾವುದೇ ಪ್ರತ್ಯೇಕ ಜಾತಿಯ ಪ್ರಾಣಿಯಲ್ಲ. ಇದು ಸಾಮಾನ್ಯವಾಗಿ ಕಪ್ಪು ಬಣ್ಣದ ಚಿರತೆ. ಈ ಕಪ್ಪು ಬಣ್ಣಕ್ಕೆ ಕಾರಣ ಒಂದು ಜನ್ಮಜಾತ ಬದಲಾವಣೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನೇ ಮೆಲನಿಸಮ್ ಎಂದು ಕರೀತಾರೆ. ಆದರೆ ನೀವು ಹತ್ತಿರದಿಂದ ಗಮನಿಸಿದರೆ ಈ ಕಪ್ಪು ಚರ್ಮದ ಕೆಳಗೂ ಚಿರತೆಗೆ ಇರುವಂತಹ ಚುಕ್ಕೆಗಳ ಆಕಾರ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದನ್ನು ಹಲವರು ಕಾಡಿನ ಭೂತ ಎಂದು ಕರೀತಾರೆ. ಯಾಕೆಂದರೆ ಇದು ಹೆಚ್ಚಾಗಿ ರಾತ್ರಿ ವೇಳೆಯಲ್ಲೇ ಸಂಚರಿಸುತ್ತದೆ. ಇದರ ವಾಸನೆ ಗುರುತಿಸುವ ಶಕ್ತಿ ಮತ್ತು ಕೇಳುವ ಶಕ್ತಿ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದ್ರೆ ಶತ್ರುಗಳಿಗೆ ಇದರ ಸುಳಿವೇ ಸಿಗುವುದಿಲ್ಲ. ಇನ್ನೊಂದು ಕುತೂಹಲಕರ ವಿಷಯ ಅಂದ್ರೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಕಬಿನಿ ವನ್ಯಜೀವಿ ಧಾಮದಲ್ಲಿ ಒಂದು ಪ್ರಸಿದ್ಧ ಕಪ್ಪು ಚಿರತೆ ಇದೆ. ಅದಕ್ಕೆ ಪ್ರೀತಿಯಿಂದ ಇಟ್ಟಿರುವ ಹೆಸರು ಸಾಯ.